ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಕೂಡ ಈ ಒಂದು ನಿರ್ಧಾರ ಮಾಡಿದಂತಹ ಬಿಗ್ ಬಾಸ್ ಟೀಮಿಗಾಗಿರ್ಬೋದು, ಕಲರ್ಸ್ ಕನ್ನಡ ವಾಹಿನಿಗಾಗಿರ್ಬೋದು ನಿಜವಾಗ್ಲೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಥ್ಯಾಂಕ್ ಯು ಹೇಳ್ತೀನಿ. ಕಾರಣ ಇಷ್ಟೇ, ಒಬ್ಬ ಕಾಮನ್ ಮ್ಯಾನ್ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ಬೋದು ಅನ್ನೋದನ್ನ ಆಯ್ತಾ ತೋರಿಸ್ತಾ ಇದ್ದಾರೆ. ನನಗೆ ಫಸ್ಟ್ ಲೋಗೋ ಪ್ರೊಮೋ ಬಂದಾಗ್ಲೇ ಒಂದು ಡೌಟ್ ಇತ್ತು, ನನಗೆ ಏನೋ ಇದೆ ಸಮಥಿಂಗ್ ಅಂತ. ಯಾಕೆಂತಂದ್ರೆ ಆಲ್ರೆಡಿ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಮಾಡ್ತಿರೋದ್ರಿಂದ ಕನ್ನಡದಲ್ಲೂ ಕೂಡ ಕಾಮನ್ ಮ್ಯಾನ್ಸ್ಗಳಿಗೆ ಒಂದು ಆಪರ್ಚುನಿಟಿನ ಕೊಟ್ಟರೆ ನಿಜವಾಗ್ಲೂ ಕೂಡ ಎಲ್ಲರೂ ಬಿಗ್ ಬಾಸ್ ಮನೆಗೆ ಹೋಗ್ಬಹುದು, ಎಲ್ಲರಿಗೂ ಕೂಡ ಅರ್ಹತೆ ಇದೆ ಅನ್ನೋದನ್ನ ನಾನು ಈ ಸಮಯದಲ್ಲಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಏನು ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ, ಅವರೇ ಹೇಳುವ ಹಾಗೆ ಪ್ರತಿಯೊಬ್ಬರು ಅಂದರೆ ಟಿವಿಯ ಮುಂದೆ ಕೂತು ಬಿಗ್ ಬಾಸ್ ನೋಡುವಂತಹ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕು. ಆಯ್ತಾ, ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕು ಅಂದ್ರೆ ನೀವೇನು ಮಾಡಬೇಕು ಅನ್ನೋದನ್ನು ಕೂಡ ಪ್ರೋಮೋದಲ್ಲಿ ಕೊಟ್ಟಿದ್ದಾರೆ. ನಾನು ಇಲ್ಲೊಂದು 3 ವಿಷಯಗಳನ್ನ ನಿಮಗೆ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರೂ ಕೂಡ ನಾನು ಎಲ್ಲಿ ಹೋಗೋಕ್ಕಾಗುತ್ತೆ, ನನ್ನ ಕೈಲಿ ಹೋಗೋಕ್ಕಾಗುತ್ತಾ ಅಂತೇಳಿ ಆಯಿತಾ ಅಪ್ಲೈ ಮಾಡದೆ ಇರಬೇಡಿ. ಪ್ರತಿಯೊಬ್ಬರೂ ಕೂಡ ಅಪ್ಲೈ ಮಾಡಿ, ಪ್ರತಿಯೊಬ್ಬರೂ ಕೂಡ ಅಪ್ಲೈ ಮಾಡಬೇಕು ಅನ್ನೋದೇ ನನ್ನ ಕೋರಿಕೆ. ಯಾಕೆ ಗೊತ್ತಾ, ನಿಮ್ಮ ಬಗ್ಗೆ ನಿಮಗೇ ಗೊತ್ತಿಲ್ಲದ ವಿಷಯಗಳು ಆಯಿತಾ, ನಿಮ್ಮ ಟ್ಯಾಲೆಂಟು ನಿಮಗೇ ಗೊತ್ತಿರಲ್ಲ. ನೀವು ನಿಜವಾಗ್ಲೂ ಕೂಡ ಒಂದು ಏನು 3 ನಿಮಿಷಗಳ ವಿಡಿಯೋನ ಮಾಡಿ ಆಯಿತಾ ನೀವು ಕಳಿಸಿ ಅಂತ ಹೇಳಿದೆಯಲ್ವ ನಮ್ಮ ಕಲರ್ಸ್ ಕನ್ನಡ ವಾಹಿನಿ. ಆಡಿಷನ್ ಅಂದರೆ ಬಿಗ್ ಬಾಸ್ ಆಡಿಷನ್ನ ಒಂದು ಏನು ಆ ಫಾರ್ಮ್ಯಾಟ್ ಇದೆ ಅದಕ್ಕೆ ಕಳಿಸಿ ಅಂತ ಹೇಳಿದೆಯಲ್ವ. ಹಾಗಾಗಿ ಪ್ರತಿಯೊಬ್ಬರು ಟ್ರೈ ಮಾಡಿ, ಪ್ರತಿಯೊಬ್ಬರು ಆಯಿತಾ. ಒಂದು ಹೋಟೆಲಲ್ಲಿ ಲೋಟ ತೊಳೆಯುವ ಹುಡುಗನಿಂದ ಹಿಡಿದು ಪೇಪರ್ ಹಾಕೋ ಹುಡುಗನಿಂದ ಹಿಡಿದು ಪ್ರತಿಯೊಬ್ಬರು ನನ್ನನ್ನು ಕರ್ಕೊಂತಾರ ಅಂತ ಅನ್ನಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಮರಾಠಿಲೂ ಕೂಡ ಆಯಿತಾ ತುಂಬ ಕಾಮನ್ ಮ್ಯಾನ್ಸನ್ನ ಬಿಗ್ ಬಾಸ್ ಮನೆಗೆ ಕರ್ಕೊಂಡಿದ್ದಾರೆ, ವಿನ್ ಮಾಡಿಸಿದ್ದಾರೆ. ಯಾಕೆ ಅಂತಂದರೆ ಈ ಕಾಮನ್ ಮ್ಯಾನ್ ಅಂತ ಬಂದಾಗ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಆಯ್ತಾ ಕೌಂಟ್ ಆಗ್ತಾರೆ. ಇಲ್ಲಿ ಅವ್ರಿಗೆ ಸಿಗುತ್ತೆ ಇವ್ರಿಗೆ ಸಿಗುತ್ತೆ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡುವ ವಿಧಾನ ಕೂಡ ತುಂಬಾ ಈಸಿ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ. ಓಕೆ, ಈ ಒಂದು ಪ್ರೋಮೋನ ನೋಡ್ಬಿಡೋಣ. ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ನಮ್ಮ ಬಿಗ್ ಬಾಸು ಇಲ್ಲಿ ನೋಡಿ, ಅಂದರೆ ಈ ಬಿಗ್ ಬಾಸ್ ಅವರು ಒಂದು ಈ ಪ್ರೋಮೋ ಬಿಟ್ಟಿದಾರಲ್ವಾ, ಅದರಲ್ಲಿ ಒಬ್ಬ ವಯಸ್ಸಾಗಿರೋ ಹೆಣ್ಮಗಳು ಇರ್ಬೋದು ಆಯಿತಾ, ಒಂದು ಕೆಲಸ ಮಾಡೋ ಅಂಥವ್ರು ಇರ್ಬೋದು, ಅದೇ ರೀತಿ ಕೂತು ಬಿಗ್ ಬಾಸ್ ನೋಡೋ ಅಂಥವ್ರು ಇರ್ಬೋದು, ಅದೇ ರೀತಿ ಪ್ರತಿಯೊಬ್ಬರು ಇಡೀ ಕರ್ನಾಟಕದ ಮೂಲೆಯಿಂದ ಕೂಡ ಅಪ್ಲೈ ಮಾಡ್ಬೋದು ಅನ್ನೋದನ್ನ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನೋಡಿ, ಸಾಮಾನ್ಯರ ಆಸೆಗಳಿಗೆ ರೆಕ್ಕೆ ಕಟ್ಟಲಿದೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಹಂಗಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ತಗೋಬಹುದು ಅನ್ನೋದನ್ನ ನಮ್ಮ ಬಿಗ್ ಬಾಸ್ ಟೀಮೇ ಹೇಳ್ತಾ ಇದೆ. ಇಲ್ಲಿ ನಿಜವಾಗ್ಲೂ ಅವರು ಹೇಳಕ್ ಹೊರಟಿರೋದು ಇಷ್ಟೇ, ಬಿಗ್ ಬಾಸ್ ಮನೆಯಲ್ಲಿರಬೇಕು ಅನ್ನೋದನ್ನ 3 ನಿಮಿಷದ ವಿಡಿಯೋವನ್ನ ಮಾಡಿ ನಿಮ್ಮ ವಿವರಣೆಯೊಂದಿಗೆ @jiostar.com ನಲ್ಲಿ ಅಪ್ಲೋಡ್ ಮಾಡಿ. ಬಿಗ್ ಬಾಸ್ ಆಡಿಷನ್ ನೋಡಿ, 3 ನಿಮಿಷದ ಆಯ್ತಾ ಒಂದು ವಿಡಿಯೋ ಮಾಡಿ ಒಂದು ಕಲರ್ಸ್ ಕನ್ನಡ ವಾಹಿನಿ .com ಇರ್ಬೋದು, ಅದೇ ರೀತಿ JioHotstar.comಗೆ ಕಳಿಸಿ. 3 ನಿಮಿಷದ ಒಳಗಡೆ ಇರಬೇಕು ವಿಡಿಯೋ. ಅಂದರೆ ನೀವು ಯಾಕೆ ಬಿಗ್ ಬಾಸ್ ಮನೆಗೆ ಬರಬೇಕು ನೋಡಿ, ನೀವು ಯಾಕೆ ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕು ಅದನ್ನ ನೀವು ಸವಿವರವಾಗಿ ಹೇಳಬೇಕು. ಅದು 3 ನಿಮಿಷದ ಒಳಗಡೆನೇ ಇರಬೇಕು. ದಯವಿಟ್ಟು ಆಯಿತಾ, ಒಂದು ಸರಿ ನಿಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ 10 ಸರಿ ಮಾಡಿ ಅದನ್ನು ಟ್ರೈ ಮಾಡಿ ಕಳಿಸಿ. ಏನು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯರು ಹೇಳ್ತಾ ಇದ್ದಾರಲ್ಲ, ನಮ್ಮ ಕಲರ್ಸ್ ಕನ್ನಡ ವಾಹಿನಿ .comಗೆ ಅದೇ ರೀತಿ JioHotstar.comಗೆ ಕಳಿಸಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಕೂಡ ಟ್ರೈ ಮಾಡಿ. ಆದರೆ ನೀವು ಮಾಡುವ ವಿಡಿಯೋ ಕ್ರಿಯೇಟಿವ್ ಆಗಿರಬೇಕು. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ವಿಡಿಯೋ ಅಂದರೆ ಹೇಗೆ ಗೊತ್ತಾ, ನಿಮಗೆ ನಾನು ಸುಮ್ಮನೆ ಒಂದು ಜಲಕ್ ಥರ ಹೇಳ್ಬಿಡ್ತೀನಿ ಆಯಿತಾ. ನೀವು ನನ್ನ ಹೆಸರು, ನನ್ನ ಊರು, ನನ್ನ ವೃತ್ತಿ ಹಿಂಗೆ ಹೇಳಕ್ಕೆ ಹೋಗ್ಬೇಡಿ ಆಯಿತಾ. ನನ್ನ ಹೆಸರು, ನನ್ನ ಊರು, ನನ್ನ ವೃತ್ತಿ, ನನ್ನ ಅದು ಇದು ಅವಾಗ ನಿಮಗೆ ಲೆಂತಿ ಆಗುತ್ತೆ ವಿಡಿಯೋ. ಅಂದರೆ ಒಂದು
2 minutes 50 seconds ಒಳಗಡೆ ಫಟಾಫಟ್ ನಾನು ಬಿಗ್ ಬಾಸ್ ಮನೆಗೆ ಯಾಕೆ ಬರಬೇಕು ಅಂದ್ರೆ ಗುರು ನನ್ನ ಟ್ಯಾಲೆಂಟ್ ಇದು, ನಾನು ಬಿಗ್ ಬಾಸ್ ಮನೆಗೆ ಬಂದರೆ ನಾನು ಈ ಥರ ಕಂಟೆಂಟ್ಗಳ ಕೊಡ್ತೀನಿ, ನನಗೆ ಬಿಗ್ ಬಾಸಲ್ಲಿ ಇರುವ ತಾಕತ್ತಿದೆ, ಬಿಗ್ ಬಾಸ್ ನೋಡುವಂತಹ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡುವ ತಾಕತ್ತಿದೆ, ನನ್ನ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಪ್ರೇಕ್ಷಕರನ್ನ. ಅದೇ ರೀತಿ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದರೆ ಖಂಡಿತವಾಗ್ಲೂ ಆಯಿತಾ, ನೀವು ನಾನು ಕರ್ಕೊಂಡಿದ್ದಕ್ಕೂ ಕೂಡ ಆಯಿತಾ ನಾನು ವರ್ತು ಅನ್ನೋದನ್ನು ನಿಮ್ಮ ಒಂದು ಆಯಿತಾ, ನೀವು ಯಾವ ಲ್ಯಾಂಗ್ವೇಜ್ ಮಾತಾಡ್ತೀರಿ, ನಿಮ್ಗೆ ಇಂಗ್ಲೀಷ್ ಬರುತ್ತೋ ಕನ್ನಡ ಬರುತ್ತೋ ನೀವು ಏನು ಬರುತ್ತೆ ಕರೆಕ್ಟಾಗಿ ಅದರಲ್ಲಿ ಕರೆಕ್ಟಾಗಿ ಹೇಳಿ. ದಯವಿಟ್ಟು 2 ನಿಮಿಷ 50 ಸೆಕೆಂಡ್ ಆಯಿತಾ, ಸಾರಿ 2 ನಿಮಿಷ 50 ಸೆಕೆಂಡ್ ಏನಿದೆ ಅದನ್ನು ಮೀರಬಾರ್ದು, ದಯವಿಟ್ಟು ಹಂಗಾಗ ನೋಡ್ಕೊಳ್ಳಿ. 3 ನಿಮಿಷದ ಮೇಲೆ 1 ಸೆಕೆಂಡ್ ಜಾಸ್ತಿ ಆದರೂ ಕೂಡ ನಿಮ್ಮ ವಿಡಿಯೋ ನಿಜವಾಗ್ಲೂ ಕೂಡ ಅದನ್ನು ರೆಕಗ್ನೈಸ್ ಮಾಡಲ್ಲ. ಹಾಗಾಗಿ ದಯವಿಟ್ಟು ಹತ್ತತ್ರ ನೀವು 2.5 ನಿಮಿಷ ಅಂತಲೇ ತಲೆಯಲ್ಲಿ ಇಟ್ಕೊಳ್ಳಿ, 2.5 ನಿಮಿಷ ಅಂತಲೇ ತಲೆಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡಿ. ನೀವು ವಿಡಿಯೋ ಮಾಡುವಂಥದ್ದು ನಿಜವಾಗ್ಲೂ ಕೂಡ ಏನು ಬಿಗ್ ಬಾಸ್ ಟೀಮು ಅಲ್ಲಿ ಆಡಿಷನ್ಗಳ ಆಯ್ಕೆ ಮಾಡ್ಕೊಳುತ್ತೆ, ಅಲ್ಲಿ ಅವರಿಗೆ ನಿಮ್ಮಲ್ಲಿ ಏನೋ ಇದೆ ಅಂತ ಅನ್ನಿಸ್ಬೇಕು, ನಿಮ್ಮ ಟ್ಯಾಲೆಂಟು ನಿಮ್ಮ ಕಣ್ಣುಗಳಲ್ಲಿ ಕಾಣಿಸ್ಬೇಕು, ನಿಮ್ಮ ಈ ಬಿಗ್ ಬಾಸ್ ಮನೆಯ ಹಸಿವು ಕಣ್ಣುಗಳಲ್ಲಿ ಕಾಣಿಸ್ಬೇಕು. ಯಾಕೆ ಅಂದರೆ ಒಂದು ಡ್ರೀಮ್ ಅಂತ ಇರುತ್ತೆ, ಒಂದು ಡ್ರೀಮ್ ಅನ್ನೋದು ಒಬ್ಬ ಮನುಷ್ಯನಿಗೆ ಆಯ್ತಾ ಅವನ ಕಣ್ಗಳಲ್ಲಿ ಕಾಣಿಸ್ತಾ ಇರುತ್ತೆ. ಆ ನಿಮ್ಮ ಬಿಗ್ ಬಾಸ್ ಮನೆಯ ಡ್ರೀಮು ನಿಮ್ಮ ಕಣ್ಗಳಲ್ಲಿ ಕಾಣಿಸ್ಬೇಕು ಅಂತೀನಿ. ಯಾಕೆ ಅಂತಂದರೆ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ, ಪ್ರತಿಯೊಬ್ಬರು ಲಕ್ಷ ಲಕ್ಷ ಮಂದಿ ಅಪ್ಲೈ ಮಾಡಿ ಆಯಿತಾ, ಅದರಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೆ ಅಂತ ನನ್ನನ್ನು ಕೇಳೋದಾದರೆ 6 ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಕಾಮನರ್ಸ್ ಆಗಿ ಹೋಗ್ತಾರೆ. ಬಿಗ್ ಬಾಸ್ ಸೀಸನ್ 13ಗೆ 6 ಕಾಮನರ್ಸ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಆಡಿಷನಲ್ಲಿ ಸೆಲೆಕ್ಟ್ ಆಗಬೇಕು. ಆಡಿಷನಲ್ಲಿ ಸೆಲೆಕ್ಟ್ ಆಗಬೇಕು ಅಂತಂದರೆ ನಿಜವಾಗ್ಲೂ ಕೂಡ ನೀವು ಮಾಡುವ ವಿಡಿಯೋ ಕ್ರಿಯೇಟ್ ಆಗಿ ಇರಬೇಕು, ನಿಮ್ಮಲ್ಲಿ ಆ ಕಂಟೆಂಟನ್ನು ದಮ್ಮು ಎದ್ದು ಕಾಣಿಸ್ಬೇಕು. ಅದರಲ್ಲೂ ಕೂಡ ನಾನು ಫಾರ್ಮರ್ ಅಂದರೆ ರೈತರ ಮಕ್ಕಳಿಗೆ ದಯವಿಟ್ಟು ಆಯಿತಾ ನನ್ನ ವಿನಂತಿ ಅಂತ ತಿಳ್ಕೊಳ್ಳಿ, ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ದಯವಿಟ್ಟು ರೈತರು ಮಕ್ಕಳು ಆಯಿತಾ ಈ ಒಂದು ಸದುಪಯೋಗನ ಪಡ್ಕೊಳ್ಳಿ. ಬಿಗ್ ಬಾಸ್ ಮನೆಗೆ ಹೋಗುವ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳಿ. ಯಾರಾದರೂ ಒಬ್ಬರು ಫಾರ್ಮರ್ ಆಗಿದ್ದರೆ, ಒಬ್ಬರು ರೈತರ ಮಕ್ಕಳಾಗಿದ್ದರೆ ಖಂಡಿತವಾಗೂ 4 ಗೋಡೆಗಳ ಮಧ್ಯೆ ವಿಡಿಯೋವನ್ನು ಮಾಡಿ ಕಳ್ಸಕ್ಕೆ ಹೋಗಬೇಡಿ. ನೀವು ನಿಜವಾಗ್ಲೂ ಫಾರ್ಮರ್ ಆಗಿದ್ದರೆ, ನಿಜವಾಗ್ಲೂ ರೈತರಾಗಿದ್ದರೆ, ನೀವು ನಿಮ್ಮ ಹೊಲದಲ್ಲಿ ಕೆಲಸ ಮಾಡೋತ್ತಿಗೋ ಇಲ್ಲ ನಿಮ್ಮ ತೋಟದಲ್ಲಿ ಕೆಲಸ ಮಾಡೋತ್ತಿಗೋ ಆನೆಸ್ಟ್ ಆಗಿ ಒಂದು 2.25 ನಿಮಿಷದ ವಿಡಿಯೋವನ್ನು ನೀವು ಹೇಗೆ ಬಿಗ್ ಬಾಸ್ ಮನೆಗೆ ಬರಬೇಕು ಅನ್ನೋದನ್ನು ನೀವು ವಿಡಿಯೋ ಮಾಡಿ ಕಳಿಸಿ. ಯಾಕೆ ಅಂದರೆ ಒಬ್ಬ ಫಾರ್ಮರು ಈ ಸರಿ ಬಿಗ್ ಬಾಸ್ ಸೀಸನ್ 13ನಲ್ಲಿ ಒಬ್ಬ ರೈತ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಅದು ಯಾರು ಬೇಕಾದರೂ ಆಗ್ಬೋದು, ಅದು ನೀವು ಬೇಕಾದರೂ ಆಗ್ಬೋದು. ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಈ ಸರಿ ಬಿಗ್ ಬಾಸ್ ಆಡಿಷನ್ಗೆ ನಿಜವಾಗ್ಲೂ ಕೂಡ ಎಲ್ಲರೂ ಅಪ್ಲೈ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ಓಕೆ ಮೇಡಮ್, 6 ಕಂಟೆಸ್ಟೆಂಟನ್ನು ಹೆಂಗೆ ಆಯ್ಕೆ ಮಾಡ್ತಾರೆ ಅಂತ ಕೇಳ್ತಾ ಇದ್ದೀರಾ? ಆಡಿಷನಲ್ಲಿ ಬರುವಂತಹ ಆ ಲಕ್ಷ ವಿಡಿಯೋಗಳಲ್ಲಿ ಕೆಲವಷ್ಟನ್ನ ಅಲ್ಲಿ ಅವರು ಫಿಲ್ಟ್ರ್ ಮಾಡ್ತಾರೆ. ಅಂದರೆ ಅದಕ್ಕೆ ಅಂತಲೇ ಅಂದರೆ ಬಿಗ್ ಬಾಸ್ ಕಾಮನ್ ಮ್ಯಾನ್ ಆಡಿಷನ್ನ ಒಂದು ವಿಡಿಯೋಗಳನ್ನ ನೋಡೋಕ್ಕೋಸ್ಕರನೇ ಒಂದು ಟೀಮನ್ನ ಕ್ರಿಯೇಟ್ ಮಾಡುತ್ತೆ ಬಿಗ್ ಬಾಸ್ ಟೀಮು. ಆ ಟೀಮಲ್ಲಿ ಇರುವಂಥವರು ಯಾವ ವಿಡಿಯೋ ನಿಜವಾಗ್ಲೂ ಕ್ರಿಯೇಟಿಂಗಲ್ಲಿದೆ, ಈ ವ್ಯಕ್ತಿಗಳು ಬಿಗ್ ಬಾಸ್ ಸೀಸನ್ 13 ಬಂದರೆ ಮಸ್ತ್ ಆಗಿರುತ್ತೆ, ಸೂಪರ್ ಆಗಿ ಟೀಮಲ್ಲಿ ಏನೋ ಇದೆ ಅನ್ನೋದು ಆ ಟೀಮಲ್ಲಿ ಇರುವಂತಹ ಆ ಟೀಮ್ ಮೆಂಬರ್ಗಳಿಗೆ ಅನ್ನಿಸ್ಬೇಕು. ಆ ಟೀಮ್ ಮೆಂಬರ್ಗಳಿಗೆ ಅನ್ನಿಸ್ದಾಗ ಲಕ್ಷದಿಂದ ಸಾವಿರಗಳಿಗೆ ಅವರು ಇದು ಮಾಡ್ಕೊಳ್ತಾ ಬರ್ತಾರೆ, ಅಂದರೆ ಅಂದರೆ ಫಿಲ್ಟರ್ ಮಾಡ್ಕೊಳ್ತಾ ಬರ್ತಾರೆ. ಕೊನೆಗೆ ಉಳಿಯುವಂತಹ ಒಂದು 6ರಿಂದ 10 ಕಂಟೆಸ್ಟೆಂಟುಗಳನ್ನ ನಮ್ಮ ಏನು ಅಗ್ನಿ ಪರೀಕ್ಷೆಯನ್ನು ಒಂದು ಶೋ ಮುಖಾಂತರ ತರ್ತಾರೆ, ಒಂದು ಶೋ ಮಾಡ್ತಾರೆ, ಒಂದು ಅಗ್ನಿ ಪರೀಕ್ಷೆಯನ್ನು ಒಂದು ಶೋ ಮಾಡಿ ಅದರಲ್ಲಿ ಒಂದು 10ರಿಂದ 15 ಕಂಟೆಸ್ಟೆಂಟ್ಗಳಂದ್ರೆ ಸೆಲೆಕ್ಟ್ ಮಾಡಿ ಅವ್ರನ್ನ ಆಡಿಷನ್ ಮಾಡುವಂಥ ಕೆಲಸ ಕೂಡ ನಮ್ಮ ಬಿಗ್ ಬಾಸ್ ಟೀಮು ಮತ್ತು ಕಲರ್ಸ್ ಕನ್ನಡ ಮಾಡುತ್ತೆ. ಅದಕ್ಕೋಸ್ಕರ ಒಂದು 3 ಜಡ್ಜುಗಳು ಇರ್ತಾರೆ. ಆ 3 ಜಡ್ಜುಗಳು ಅಲ್ಲಿ ಬರುವಂತಹ ಆಡಿಷನನ್ನು ಮುಗಿಸಿ ಅಗ್ನಿ ಆಯಿತಾ ಏನಿದೆಯಲ್ವಾ ಅಗ್ನಿ ಪರೀಕ್ಷೆಗೆ ಬರುವಂತಹ ಕಂಟೆಸ್ಟೆಂಟ್ ಏನಿದ್ದಾರೆ, ಒಂದು 10ರಿಂದ 15 ಕಂಟೆಸ್ಟೆಂಟ್ ಬರ್ತಾರೆ ಅಂದರೆ ಅವರಲ್ಲಿ ಮತ್ತೆ ಫಿಲ್ಟ್ರ್ ಮಾಡಿ ಅದರಲ್ಲಿ ಒಂದು 6 ಕಂಟೆಸ್ಟೆಂಟ್ಗಳನ್ನ ಅಲ್ಲಿ ಜಡ್ಜ್ ಆಗಿದ್ದವರು, ಅಂದರೆ ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜ್ ಆಗಿದ್ದಂಥವ್ರು ಒಂದು 6 ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆಯ್ಕೆ ಆದ ಮರುಕ್ಷಣವೇ ಆಯಿತಾ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಅಂದರೆ ಅಗ್ನಿ ಪರೀಕ್ಷೆಗೆ ಬರುವಂತಹ ಕಂಟೆಸ್ಟೆಂಟು ಯಾರು ಸೆಲೆಕ್ಟ್ ಆಗ್ತಾರೆ ಅವರು ಡೈರೆಕ್ಟ್ ಬಿಗ್ ಬಾಸ್ ಸೀಸನ್ 13ಗೆ ಆಯ್ತಾ ನೇರವಾಗಿ ಹೋಗ್ತಾರೆ. ಇದು ನಿಜವಾಗ್ಲೂ ಕೂಡ ಈ
ನಿಮಗೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ನಿಮ್ಮ ತಲೆಯಿಂದ ತೆಗ್ದಾಕಿ. ನಮ್ಮನ್ನು ಕರ್ಕೊಂತಾರ ನಿಮ್ಮ ತಲೆಯಿಂದ ತೆಗ್ದಾಕಿ. ಯಾಕೆಂದರೆ ಕಾನ್ಫಿಡೆಂಟ್ ಆಯ್ತಾ, ಕಾನ್ಫಿಡೆಂಟ್ ಆಗಿ ನಾನು ಹೋಗ್ತೀನಿ, ನನ್ನ ಕೈಲಿ ಆಗುತ್ತೆ ಅಂತ ನೀವು ಏನೇ ಕೆಲಸ ಮಾಡಿದ್ರು ಕೂಡ 100% ಆಗುತ್ತೆ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಇದಾಗಲ್ಲ ಅನ್ನೋದು ಏನಿಲ್ಲ, ಇಂಥದ್ದು ಆಗುತ್ತೆ ಅಂತಂದರೆ ಅದು ಹಾಗೇ ಆಗುತ್ತೆ. ಯಾಕೆ ಅಂತಂದರೆ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಒಂದು ಟೈಮಲ್ಲಿ ಆಯಿತಾ, ಈಗಲ್ಲ ನನಗೊಂದು 28 ಏಜ್ ಇರಬೇಕಾದ್ರೆ ಹತ್ತತ್ರ ನಾನು 73 kg ತೂಕ ಇದ್ದೆ. 73 kg ಆಯಿತಾ. ನನಗೆ ಇನ್ನೇನು ಆಗದೇ ಇಲ್ವೇನೋ ಅಂದ್ಕೊಂಡಿದ್ದೆ. ಬಟ್ ಅದು ಸತತ ಪ್ರಯತ್ನ ಮತ್ತೆ ನಾನು 55-56 kg ಬಂದಿದ್ದೆ. ಅಂದರೆ ಯಾವಾಗಲೂ ಅಷ್ಟೇ, ನಮ್ಮ ಕೈಲಿ ಆಗಲ್ಲ ಅಂದರೆ ಆಗಲ್ಲ, ನಮ್ಮ ಕೈಲಿ ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಪ್ರತಿಯೊಂದು ಕೆಲಸನೂ ನಾವು ಮಾಡಿ ತೋರಿಸ್ಬೋದು ಆಯಿತಾ. ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಏನು ಈ ಕಾಮನ್ ಮ್ಯಾನ್ಗಳ ಆಡಿಷನ್ ಇದೆ, ಈ ಕಾಮನ್ ಮ್ಯಾನ್ಗಳ ಸೆಲೆಕ್ಷನ್ ಇದೆ, ಇದು ನಿಜವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಕೂಡ ಪ್ರೀತಿಯಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ನೋಡ್ತೀರಾ. ಬಿಗ್ ಬಾಸ್ ಕನ್ನಡ 13ನಲ್ಲಿ ತುಂಬ ಸ್ಪೆಷಲ್ ಆಗಿರುವಂತಹ ಎಲಿಮೆಂಟ್ಗಳಿದ್ದಾವೆ. ಇಲ್ಲಿ ಕಾಮನ್ ಮ್ಯಾನ್ಗಳ ಎಂಟ್ರಿ ಆಗಿರ್ಬೋದು, ಅದೇ ರೀತಿ ಅಗ್ನಿ ಪರೀಕ್ಷೆ ಆಗಿರ್ಬೋದು, ಅದೇ ರೀತಿ ಕಂಟೆಂಟ್ ಕ್ರಿಯೇಟರ್ಗಳು ಆಯಿತಾ. ಕಂಟೆಂಟ್ ಕ್ರಿಯೇಟರ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರೋದಾಗಿರ್ಬೋದು. ಈ ಸರಿ ನೀವು 3 ಥರ ಕಂಟೆಸ್ಟೆಂಟ್ಗಳನ್ನ ಬಿಗ್ ಬಾಸ್ ಮನೇಲಿ ನೋಡ್ಬೋದು. ಒಂದು ಆಯಿತಾ, ಸಾದಾ ಸೀದಾ ಕಾಮನ್ ಮ್ಯಾನ್ಗಳು ಬಿಗ್ ಬಾಸ್ ಮನೇಲಿ ಇರ್ತಾರೆ. ಅದೇ ರೀತಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಒಂದು ಹೈಪ್ ಮಾಡಿರುವಂಥ ಕೆಲವಷ್ಟು ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ. ಅದೇ ರೀತಿ ಇವರೊಟ್ಟಿಗೆ ಕೆಲವಷ್ಟು ಸೆಲೆಬ್ರಿಟಿಗಳು ಇರ್ತಾರೆ. ಸೆಲೆಬ್ರಿಟಿಗಳು ಮೀನ್ಸ್ ಅಂದರೆ ತುಂಬ ಅವರೇ ಇರ್ತಾರೆ ಅನ್ಕೋಬೇಡಿ. ಅಂದರೆ 3 ಕಂಟೆಸ್ಟ್ ಅಂದರೆ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಕಾಮನ್ ಮ್ಯಾನ್ಸ್ ಆಗಿರ್ಬೋದು, ಅದೇ ರೀತಿ ಸೆಲೆಬ್ರಿಟಿಗಳಾಗಿರ್ಬೋದು. ಈ 3 ವರ್ಗದ ಜನಗಳನ್ನು ಸೇರಿಸಿ ಒಂದು 18 ಕಂಟೆಸ್ಟೆಂಟ್ಗಳನ್ನ ಈ 3 ವರ್ಗದಲ್ಲಿ ಅವರು ಆಯ್ಕೆ ಮಾಡಿಕೊಂಡು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ತಗೊಂಡು ಬರ್ತಾರೆ. ಒಟ್ಟಾರೆಯಾಗಿ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ದಯವಿಟ್ಟು ಪ್ರತಿಯೊಬ್ಬರು ಟ್ರೈ ಮಾಡಿ. ಪ್ರತಿಯೊಬ್ಬರು ನಿಜವಾಗ್ಲೂ ಕೂಡ ಈ ಒಂದು ಆಯ್ತಾ ಸದುಪಯೋಗನ ಪಡ್ಕೊಳ್ಳಿ ಅಂತೀನಿ. ಯಾಕೆ ಅಂತಂದರೆ ಪ್ರತಿ ಸೀಸನ್ನಲ್ಲೂ ಕೂಡ ನಮ್ಮ ಹುಡುಗರುಗಳು ಇನ್ಸ್ಟಾಗ್ರಾಮಲ್ಲಿ ಸಾರ್ ನನಗೊಂದು ಚಾನ್ಸ್ ಕೊಡಿ ಸರ್, ನನಗೊಂದು ಚಾನ್ಸ್ ಕೊಡಿ ಸರ್, ಇದು ಒಂದ್ಸರಿ ಒಂದು ಚಾನ್ಸ್ ಕೊಡಿ ಸರ್, ನಾನು ಟ್ಯಾಲೆಂಟನ್ನು ತೋರಿಸ್ತೀನಿ ಅಂತ ಎಷ್ಟೋ ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ, ಎಷ್ಟೋ ಕ್ರಿಯೇಟಿವ್ ಆಗಿರೋ ರೀಲ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಅಂತಹ ಹುಡುಗರಿಗೆ ನಿಜವಾಗ್ಲೂ ಕೂಡ ಇದೊಂದು ದೊಡ್ಡ ಆಪರ್ಚುನಿಟಿ ಅಂತೀನಿ. ಇಂಥ ಆಪರ್ಚುನಿಟಿನ ನೀವು ಪಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ ಒಂದು ಆಪರ್ಚುನಿಟಿ ಬರ್ತಾ ಇದೆ, ನಮ್ಮ ಡೋರ್ನ ತಡ್ತಾ ಇದೆ ಅಂದಾಗ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ, ಟ್ರೈ ಮಾಡಿ ಅಂತೀನಿ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ನಿಮ್ಮಲ್ಲೋ ಯಾರೋ ಒಬ್ಬರು ಬಿಗ್ ಬಾಸ್ ಮನೆಗೆ ಹೋಗಂಗಾಗಲಿ. ನನ್ನ ವಿಡಿಯೋ ನೋಡೋ ಎಷ್ಟೋ ಜನ ಫ್ಯಾನ್ಸಿಗೆ ನಾನು ಹೇಳೋದಿಷ್ಟೇ, ದಯವಿಟ್ಟು ನಿಮ್ಮಲ್ಲಿ ಏನೋ ನಿಮಗೆ ಗೊತ್ತಿಲ್ಲದಂಥ ಒಂದು ಟ್ಯಾಲೆಂಟ್ ಇರುತ್ತೆ, ದಯವಿಟ್ಟು ಅಪ್ಲೈ ಮಾಡಿ ಅಂತೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಕಾಮನ್ ಮ್ಯಾನ್ಗಳ ಆಡಿಷನ್ ಈಗಾಗಲೇ ಶುರುವಾಗಿದೆ. ನಿಮ್ಮ 3 ನಿಮಿಷದ ಒಳಗಿನ ವಿಡಿಯೋವನ್ನು ನಮ್ಮ colorskannavayani.com ಅದೇ ರೀತಿ jiohotstar.comಗೆ ಸೆಂಡ್ ಮಾಡಿ ಇದರ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಆಡಿಷನ್ ಬಗ್ಗೆ ಆಗಲಿ, ಅದೇ ರೀತಿ ನಮ್ಮ ಶೋ ಒಂದು ಬರುತ್ತೆ ಇವಾಗ, ಬಿಗ್ ಬಾಸ್ಗೆ ಸಂಬಂಧಪಟ್ಟಂತಹ ಒಂದು ಶೋ ಬರುತ್ತೆ, ಅಗ್ನಿ ಪರೀಕ್ಷೆ. ಆ ಅಗ್ನಿ ಪರೀಕ್ಷೆ ಶೋ ಬಗ್ಗೆ ಆಗಲಿ, ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಗ್ಗೆ ಹೆಚ್ಚಿನ ಅಪ್ಡೇಟ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ. ಬಾಯ್.